ಈಗ ನಮ್ಮ ತಂಗಿ ಕಾಲ್ ಮಾಡಿದ್ರು ಸರ್. ಈ ತರ ಟಿವಿನಲ್ಲಿ ನ್ಯೂಸ್ ಬರ್ತಿರೋದು ನೋಡಿ ನಾನು ಕಾಲ್ ಮಾಡಿದೆ. ಅಪ್ಪು ಫೋನಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಏನಂತ ಕೇಳ್ಬಿಟ್ಟು ನೋಡಕ್ಕ ಎಲ್ಲಿದ್ದಾನೆ ಅಪ್ಪು ಅಂತ. ಸರಿ ಇಮಿಡಿಯೇಟ್ ಆಗಿ ನಾನು ನಂಬರ್ಗೆ ಕಾಲ್ ಮಾಡಿದ್ರೆ ಪೊಲೀಸ್ ಅವರು ಫೋನ್ ಪಿಕ್ ಮಾಡಿದ್ರು. ಫೋನ್ ಪಿಕ್ ಮಾಡಿ ನೀವು ಏನಮ್ಮ ಅಂದ್ರು. ನಾನು ಅವ್ರ ತಾಯಿ ಸರ್ ಅಂತ ಅಂದ್ವಿ. ಅವ್ರ ಮೊಬೈಲ್ ಈ ಥರ ಆಗಿದೆಯಂತೆ. ಅವ್ರು ಎಲ್ಲಿದ್ದಾರೆ ಸರ್? ನಮಗೆ ಗೊತ್ತಿಲ್ಲ ಮ್ಯಾಮ್, ಬೋರಿಂಗು ಮತ್ತು ವೈದೇಹಿ ಹಾಸ್ಪಿಟ್ಲಲ್ಲಿ ನೀವು ವಿಚಾರಿಸ್ಬೇಕಾಗತ್ತೆ, ಫಸ್ಟ್ ಬಂದು ಫೋನ್ ತೊಗೊಂಡೋಗಿ ಅಂತ ಅಂದರು. ಅಲ್ಲಿ ಡ್ಯೂಟಿ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಆಗೋಗುತ್ತೆ ಅನ್ನೋ ಪೊಲೀಸವ್ರು ಮಾಡಿದ್ರು. ಸರಿ ಅಂತ ನಾವು ಬರ್ತಿದ್ದೀವಿ ಸರ್ ಇಮಿಡಿಯೇಟ್ ಅಂತ ಹೇಳಿದ್ರು. ಸರಿ ಆಯಿತು ಹೇಳಿಬಿಟ್ಟು ನಾವು ಆಟೋ ಬುಕ್ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 7:30 8 o'clock ಆಯ್ತು. ಯಾಕಂದರೆ ಫುಲ್ಲು ಟ್ರಾಫಿಕ್ ಇತ್ತು. ಸರಿ 8 o'clock ಹೋದ್ವಿ. ಅಲ್ಲಿ ಕೇಳಿದ್ವಿ ಏನಮ್ಮ ಅಂದ್ರು, ಈ ಥರ ಮೊಬೈಲ್ ಮಿಸ್ ಆಗಿದೆ. ಯಾರ್ದು? ನಿನ್ನ ಮಗಂದು. ಮಗ ಎಲ್ಲಿ? ಮಗ ಇನ್ನೂ ನಮ್ಗೆ ಯಾರಿಗೂ ಫೋನೇ ಮಾಡಿಲ್ಲ ಸರ್. ಫಸ್ಟ್ ಹೋಗಿ ಮಗ ಎಲ್ಲಿದ್ದಾನೆ ನೋಡಮ್ಮ. ಸರಿ ಆಯಿತು, ನನ್ನ ಮಗಳನ್ನ ನಾನು ಇನ್ನೊಬ್ರನ್ನೆಲ್ಲ ಬಿಟ್ಟು ಇನ್ನೂ ಫ್ರೆಂಡ್ ಒಬ್ರು ಇದ್ರು, ಅವ್ರನ್ನ ಕರ್ಕೊಂಡು ಬೋರಿಂಗ್ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಇರಲಿಲ್ಲ, ಯಾವ ಪೇಷಂಟ್ಸು ಅಷ್ಟು ಇದಿರಲಿಲ್ಲ. ವೈದೇಹಿಗೆ ಹೋದ್ವಿ. ಅಲ್ಲಿ ಹೋಗಿ ಕೆಲವರು ಪೇಪರ್ಸ್ ಎಲ್ಲ ಇಟ್ಕೊಂಡಿದ್ರು. ಅವ್ರನ್ನ ಕೇಳಿದ್ವಿ ಈ ಥರ ಪ್ರಜ್ವಲ್ ಅನ್ನೋರು ಯಾರಾದರೂ ಇದ್ದಾರಾ ಅಂತ. ಪ್ರಜ್ವಲ್ ಅನ್ನೋ ನೇಮಲ್ಲಿ ಯಾರೂ ಇಲ್ಲ ಮೇಡಮ್. ಚೆಕ್ ಮಾಡಿದ್ರು, ಇಲ್ಲ ಮೇಡಮ್, ಬಟ್ ಅನ್ಐಡೆಂಟಿಫೈ ಒಂದು ಬಾಡಿ ಇದೆ, ನೀವು ಅದನ್ನು ನೋಡ್ತೀರಾ? ನೋಡ್ತೀನಿ ಸರ್, ಏನು ಮಾಡೋಕ್ಕಾಗಲ್ಲ. ಪೋಸ್ಟ್ ಮಾರ್ಟಮ್ ಅಂತ ಅಲ್ಲ ಮಾರ್ಚರಿಲಿದೆ ಅಂದಿದ ತಕ್ಷಣ ನನಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಸರ್, ನೋಡ್ತೀನಿ ಅಂತ. ಸರಿ ಬನ್ನಿ ಅಂತ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಓಪನ್ ಮಾಡಿದ್ವಿ. ಓಪನ್ ಮಾಡೋಷ್ಟೊತ್ತಿಗೆ ಕಾಲು ಕಾಣಿಸ್ತು. ಕಾಲು ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ ನನ್ನ ಮಗಂದೇ ಅದು ಕಾಲು, ಇನ್ಯಾರ್ದು ಅಲ್ಲ ಅಂತ. ಸರಿ ಆಯಿತು, ಆಗೋಯ್ತು. ಇನ್ನು ಸ್ವಲ್ಪ ಪೂರ್ತಿಯಾಗಿ ತೆಗೆದ್ಮೇಲೆ ಫುಲ್ ಕನ್ಫರ್ಮೇ ಆಯಿತು. ಇನ್ನೇನು ಇಲ್ಲ, ಅವನ ಕೈ ಖಡ್ಗ, ಆ ರೆಡ್ ದೇವ್ರದ್ದು ದಾರ ಮುಟ್ಟಿದ್ರೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಎಷ್ಟೊತ್ತಿಗೆ ಹೋಗಿದೆ ಜೀವ ಅಂತಲೂ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ನಿಗೆ ಏಟಾಗಿದ್ರು ನಾವು ಹೆಂಗೋ ಕಷ್ಟಪಟ್ಟು ಉಳಿಸ್ಕೊಬಿಡ್ತಿದ್ವಿ. ಜೀವನೇ ಹೋಗ್ಬಿಟ್ಟಿದೆ, ಫುಲ್ಲು ಫ್ರೀಸ್ ಆಗಿಬಿಟ್ಟಿದ್ದಾನೆ, ಫುಲ್ಲು ತಣ್ಣಗಾಗ್ಬಿಟ್ಟಿದ್ದಾನೆ. ಅಷ್ಟು ಮುಟ್ಟಕ್ಕೆ ಕೂಡ ಬಿಟ್ಟಿಲ್ಲ ನಮಗೆ. ಮುಟ್ಬೇಡಿಮ್ಮ ಮುಟ್ಬೇಡಿಮ್ಮ ಅಂತ ಅಷ್ಟೇ ಕ್ಲೋಸ್ ಮಾಡಿಬಿಟ್ರು. ನಾನು ಅಳ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಸುರ್ಕೊಂಡು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಎಲ್ಲ ಮಾಡಿ ಅವ್ರು ಬಂದರು. ಬಂದಮೇಲೆ ಸರಿ ಶಿಫ್ಟ್ ಮಾಡ್ತೀವಿ ಅಂತ ಶಿಫ್ಟ್ ಮಾಡ್ತೀವಿ ಅಂದ್ಕೊಂಡು ಅಲ್ಲೇ ಒಂದು 2 hours ಮಾಡಿದರು. 10 o'clock ಹಂಗೆ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಅವರು ಬಂದರು, ಮುಖ್ಯಮಂತ್ರಿಗಳಿದಾರಲ್ಲ ಅವರು ಬಂದರು ನೋಡಿದ್ರು, ಏನೂ ರೆಸ್ಪಾಂಡ್ ಮಾಡಿಲ್ಲ. ಸುಮ್ಮನೆ ಹಂಗೆ ಹೊಟ್ಟೋದ್ರು. ನಾವು ಹೇಳಿದ್ವಿ ಇವಾಗ ಎಲ್ಲಿ ಕಳಿಸ್ತಿದ್ದೀರಾ ಸರ್? ವಿಕ್ಟೋರಿಯಾ ಆಸ್ಪತ್ರೆ. ನಮಗೆ ಬೇಡ ಸರ್, ನಮ್ಗೆ ಹಿಂಗೆ ಕಳಿಸಿ, ನಾವು ಹಿಂಗೆ ಹೋಗ್ತೀವಿ, ನಮಗೆ ಪೋಸ್ಟ್ ಮಾರ್ಟಮ್ ಬೇಡ. ಇಲ್ಲ ಮೇಡಮ್ ಪ್ರೊಸೀಜರ್, ನೀವು ಅಲ್ಲಿಗೆ ಹೋಗ್ಬಿಟ್ಟು ಬೇಕಾರೆ ಏನಾರ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿರೋ ಸಿಬ್ಬಂದಿಗಳು ಕಳಿಸ್ಬಿಟ್ರು ವಿಕ್ಟೋರಿಯಾ ಇದಕ್ಕೆ. ಸರಿ ವಿಕ್ಟೋರಿಯಾ ಹೋದ್ಮೇಲೆ ಏನೋ ಫಾರ್ಮಾಲಿಟೀಸ್ ಇರ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಅವ್ರು ಹೇಳಿದ ಹಾಗೆ ಇತ್ತು. ಸರಿ ಅಂತ ಹೋದರೆ ಅಲ್ಲಿ ಅಷ್ಟು ಜನ ಪೊಲೀಸವರಿದ್ರು, ಗೇಟ್ ಇತ್ತು. ಜಸ್ಟ್ ಓಪನ್ ಮಾಡಿದ್ರು, ತೊಗೊಂಡೋಗ್ಬಿಟ್ರು. ನಾವು ಅಷ್ಟು ಪಡ್ಕೊತಾ ಇದ್ದೀವಿ, ಗೇಟ್ ಹತ್ರ ಹಿಡ್ಕೊಂಡು ಹೊಡ್ಕೊತಾ ಇದ್ದೀವಿ, ಪೋಸ್ಟ್ ಮಾರ್ಟಮ್ ಬೇಡ, ನಮ್ಮ ಮಗನ ನಾವು ಕೊಟ್ಬಿಡಿ ಅಂತ ಕೈಯೆಲ್ಲ ಮುಗಿದು ಅಷ್ಟು ಪೊಲೀಸವ್ರಿಗೆ ಕೇಳ್ಕೊತಾ ಇದ್ದೀವಿ. ಅವ್ರೇನು ರೆಸ್ಪಾಂಡ್ ಮಾಡ್ತಿಲ್ಲ. ಬಾಕ್ಲು ಹಾಕ್ಬಿಟ್ಟು ಗೇಟ್ ಬೀಗ ಹಾಕ್ಬಿಡ್ತಾ ಇದ್ದಾರೆ, ನಮ್ಮನ್ನು ಬಿಡ್ತಾನೇ ಇಲ್ಲ. ಪೋಸ್ಟ್ ಮಾರ್ಟಮ್ ಪ್ರೊಸೀಜರ್ ಮಾಡಕ್ ಮಾತ್ರ ನಮ್ಮ ಹಸ್ಬೆಂಡ್ನ ಒಳಗಡೆ ಕರ್ಕೊಂಡಿದ್ದಾರೆ. ಏನ್ ಬೇಕೋ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ, ಏನ್ ಬೇಕೋ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ನೀವು ಒಳಗಡೆ ಅವ್ರನ್ನ ಕರ್ಕೊಂಡಿದ್ದೀರಾ? ನಾನು ಇಷ್ಟು ನೋವು ತಿಂದಿರೋರು ಯಾರೋ ಒಬ್ರು, ಅವ್ರ ಕೈಲಿ ಆಗಲ್ಲ ಬಿಡಿ, ತಂದೆ ನನ್ನ ತಾಯಿ ಆಗಲ್ಲ ಬಿಡಿ, ಬೇರೆ ಯಾರೋ ಒಬ್ರು ಪರ್ಸನ್ಸ್ ಇದ್ರು ನಮ್ಮ ಜೊತೆ, ಎಷ್ಟೊಂದು ಜನ ಇದ್ರು, ಯಾರೋ ಒಬ್ರು ನೋಡ್ತಾ ಇದ್ರು. ಏನಕ್ಕೆ ಅಲ್ಲಿ ನಮ್ಮನ್ನ ಒಬ್ಬರನ್ನೂ ಬಿಟ್ಟಿಲ್ಲ? ನಿಮಗೆ ಬೇಕಾಗಿರೋರು ಯಾರೋ ಸಿಬ್ಬಂದಿಗಳು ಅವ್ರ ಮಕ್ಕಳು ಹೋಗಿದಾರಂತ ಅವ್ರ ಒಳಗಡೆ ಬಿಟ್ಟಿದ್ರಿ. ಇದ್ರು ಅಲ್ಲಿ ಜನಗಳು, ಅವ್ರ ಒಳಗಡೆನೂ ಹೋದ್ರು, ನೋಡ್ಕೊಂಡು ಬಂದ್ರು. ನಮ್ಮನ್ನ ನೋಡಕ್ ಕೂಡ ಬಿಟ್ಟಿಲ್ಲ ಸರ್. ಅಷ್ಟು ಕಿರ್ಚಾಡಿ ಒದ್ದಾಡಿ ಇದ್ ಮಾಡ್ತಾ ಇದ್ದೀವಿ ನಾವು. ಎಷ್ಟು ಹಂಬಲ್ ರಿಕ್ವೆಸ್ಟ್ ಮಾಡಿದ್ರು ಬಿಟ್ಟಿಲ್ಲ. ಎಲ್ಲಿ ಪ್ರೊಸೀಜರ್ ಅಲ್ಲಿ ಇದೆ? ಅವ್ರಿಗೇನಾರು ಕಾಯಿಲೆ ಬಂದು ಸೂಸೈಡ್ ಮಾಡ್ಕೊಂಡು ಹೋಗಿದ್ರೆ ನೀವು ಪೋಸ್ಟ್ ಮಾರ್ಟಮ್ ಮಾಡಬೇಕು, ನ್ಯಾಯ. ಇದು ತುಳಿದು ಹೋಗಿರೋ ಪ್ರಾಣ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು. ಏನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ? ನಾವು ಬೇಕಾದ್ರೆ ಆರ್ಗನ್ಸ್ ಡೊನೇಟ್ ಮಾಡ್ತೀವಿ ಅಂತಾನೆ ಹೇಳಿದ್ದು. ಎಲ್ಲೋ ಒಂದ್ ಕಡೆ ಇರ್ಲಿ, ನಮ್ಮ ಯಾರೋ ಒಬ್ರು ಪಾಪ ಇವ್ರಿಗೆ ಯೂಸ್ ಆಗತ್ತೆ, ಬೇಡ ಅಂತ ನಾವು ಹೇಳಲಿಲ್ಲ. ಬಟ್ ನೀವು ಒಳಗಡೆ ನಮ್ಗೆ ಏನು ಇನ್ಫಾರ್ಮೇಶನ್ ಕೊಡ್ದಿರಂಗೆ ಪೋಸ್ಟ್ ಮಾರ್ಟಮ್ ಹೆಂಗ್ ಮಾಡಿದ್ರಿ ನೀವು? ವಿತೌಟ್ ನಮ್ಮ ಪರ್ಮಿಷನ್ ಇಲ್ದಿರಾ ನೀವು ಹೆಂಗೆ ತಗೊಂತೀರಾ ಬಾಡಿನ? ನನ್ನ ಮಗ ಏನೋ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಹೌದಪ್ಪ, ಅವನೇನಿಕ್ ಮಾಡ್ಕೊಂಡ್ರೋ ರೀಸನ್ ಗೊತ್ತಿಲ್ಲ, ಮಾಡಿ ಅನ್ಬೋದಾಗಿತ್ತು. ಏನು ಇಲ್ದಿರನೆ ಆ ಕಂದಮ್ಮನ ಕುಯ್ದು ಹಂಗೆ ಕವರ್ ಮಾಡಿ ನೀವು ಕೊಡ್ತೀರಾ ಅಂದ್ರೆ ನಿಮಗೆ ಮಾನವೀಯತೆ ಅನ್ನೋದು ಇದೆಯಾ ಸರ್?
ಪೊಲೀಸರಿಗೂ ಇಲ್ಲ, ವಿಕ್ಟೋರಿಯಾ ಯಾರಿಗೂ ಇಲ್ಲ ಸರ್.